ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ಔಟರ್ ವ್ಲಾಗ್ ಅಂದ್ರೆ ಪಬ್ಲಿಕ್ ಅಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡಿರೋದು ಇದು. ಸೊ ಇದು ನನ್ನ ಸೋಮವಾರ ಬೆಳಗ್ಗೆ 4 ಗಂಟೆಗೆ ಈ ಜರ್ನಿ ಸ್ಟಾರ್ಟ್ ಆಯ್ತು. ಹೈದರಾಬಾದ್ ಮಹಾತ್ಮ ಗಾಂಧೀಜಿ ಬಸ್ ಸ್ಟೇಷನ್ ಇಂದ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿ ಊಟಕ್ಕೆ ಒಂದು ಬ್ರೇಕ್ ಕೊಟ್ಟು ಇಡ್ಲಿ ಟಿಫನ್ ಮಾಡ್ಕೊಂಡು ಡೈರೆಕ್ಟ್ ಸ್ಟಾಪ್ ಆಗಿದ್ದೆ ಮಂತ್ರಾಲಯದಲ್ಲಿ. ತುಂಬಾ ಚೆನ್ನಾಗ್ ಅನ್ಸ್ತು ಅಲ್ಗೆ ಹೋಗಿದ ತಕ್ಷಣನೇ. ಅಲ್ಲಿರೋ ಪ್ರತಿಯೊಬ್ರು ಅಲ್ಲಿ ಬಂದಿರೋರೆಲ್ಲ ಅವ್ರಿಗೆ ಆದಂತ ಒಂದು ಏನೋ ರಾಯರ್ನ ಕೇಳ್ಕೊಳಕ್ಕೆ ಬಂದಿರ್ತಾರೆ. ಆ ಒಂದು ಇದ್ರಲ್ಲಿ ಅದೇ ಸಪೋರ್ಟ್ಗಾಗಿರ್ಬೋದು ಅಥವಾ ಯಾರೋ ಲೈಕ್ ಏನೋ ಮಿಸ್ಸಿಂಗ್ ಆಗ್ತಾ ಇರತ್ತೆ ಅವ್ರ ಲೈಫಲ್ಲಿ. ಸೊ ಅದಕ್ಕೋಸ್ಕರ ರಾಯರ್ ಮಠಕ್ಕೆ ಬರ್ತಾರೋ ಅಥವಾ ಅವ್ರಿಗೆಲ್ಲ ಬೇಡಿಕೆಗಳು ಈಡೇರ್ಬೇಕು ರಾಯರ್ ಮಾಡ್ತಾರೆ. ಹಂಗೆ ನಂಗೆ ತುಂಬಾ ಒಳ್ಳೆ ದರ್ಶನ ಆಯ್ತು. ಆಕ್ಚುಲಿ ಯಾರು ಜನ ಜಾಸ್ತಿ ಇರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ಸತಿನೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಏನಕ್ಕಂದ್ರೆ ಜನ ಇರ್ಲಿಲ್ಲ, ರಶ್ ಇರ್ಲಿಲ್ಲ, ತಳ್ತಾ ಇರ್ಲಿಲ್ಲ. ತುಂಬಾ ಭಕ್ತಿಯಿಂದ ತುಂಬಾನೇ ಒಂದು ಪೀಸ್ ಇಂದ ಹೋಗಿದ್ದು ದೇವಸ್ಥಾನ. ಹಂಗೆ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಸುಮಾರು ಒಂದು 11:30-12 ಗಂಟೆಗೆಲ್ಲ ನಾನು ಊಟಕ್ಕೆ ಹೊರಟೆ. ಊಟಕ್ಕೆ ಸ್ಟ್ರೈಟ್ ನೀವು ದರ್ಶನ ಮಾಡ್ಕೊಂಡ್ ಬಂದ್ರೆ ನಿಮ್ ಲೆಫ್ಟ್ ಅಲ್ಲೇ ಇರುತ್ತೆ. ಸಾರಿ, ಲೆಫ್ಟ್ ಅಲ್ಲಿ ಇರುತ್ತೆ. ಲೆಫ್ಟ್ ಅಲ್ಲಿ ಹೋದ್ರೆ ಊಟಕ್ಕೆ ಐ ಥಿಂಕ್ ಪ್ರತಿಯೊಬ್ಬರು ಮಂತ್ರಾಲಯಕ್ಕೆ ಬರೋರು ಪ್ರಸಾದನ ಮಿಸ್ ಮಾಡಬೇಡಿ. ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ. ಸೊ ಫಸ್ಟೇ ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬನ್ನಿ. ಏನಾದ್ರೂ ಪರವಾಗಿಲ್ಲ, ನಾನು ಪ್ರಸಾದ ತಗೊಂತೀನಿ, ಪ್ರಸಾದ ಮಾಡ್ಕೊಂಡೇ ಹೋಗ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇಂದಾನೆ ಬನ್ನಿ. ಬಿಕಾಸ್ ಪ್ರಸಾದ ತಿನ್ಬೇಕು. ಬಿಕಾಸ್ ಆ ಪ್ರಸಾದದಲ್ಲಿರೋ ಟೇಸ್ಟ್ ಮೇ ಬಿ ನೀವು ಆಚೆ ಹೋಟ್ಲಲ್ಲಿ ತಿಂದ್ರು ಆ ಟೇಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರನೇ ನಾನು ಲೇಟ್ ಆದ್ರೂ ಪರವಾಗಿಲ್ಲ ಪ್ರಸಾದ ತಿನ್ಕೊಂಡು ಹೋಗ್ಲೇಬೇಕು ಅಂತ ಅನ್ಕೊಂಡು ಹೋದೆ. ಸೊ ನನ್ಗಂತೂ ಪ್ರಸಾದದಲ್ಲೂ ತುಂಬಾ ರಶ್ ಇಲ್ಲ. ಪ್ರಸಾದ ತುಂಬಾ ಚೆನ್ನಾಗಿತ್ತು. 2 ಸತಿ ಪ್ರಸಾದ ತಿಂದೆ. ಸಂಜೆ 6 ಗಂಟೆಗೂ ದರ್ಶನ ಮಾಡಿ ಮತ್ತೆ ಪ್ರಸಾದ ತಿಂದೆ ನಾನು. ನಂಗೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಮತ್ತೆ ಪ್ರಸಾದ ತಿನ್ಕೊಂಡು ಒಳಗಡೆ ಒಂದು ಸುಮಾರು 2 ಗಂಟೆ ಕ್ಲೋಸಿಂಗ್ ಅದು. ಸೊ 2 ಗಂಟೆವರೆಗೂ ಕೂತು ಜಸ್ಟ್ ಕೂತ್ಕೊಂಡಿದ್ದೆ. ಅಲ್ಲೊಂದು ಸ್ವಲ್ಪ ಜನ ಗೀತೆಗಳು ಆಡ್ತಾ ಇದ್ರು, ಸ್ವಲ್ಪ ಜನ ಅವರೇ ಒಂದು ಗೆಜ್ಜೆ ಪಾದ ಹೆಜ್ಜೆದು ಇದಾಗ್ತಾ ಇದ್ರು, ಸ್ವಲ್ಪ ಜನ ದರ್ಶನ ಮಾಡ್ತಾ ಇದ್ರು. ಅದಾಗಿದ ತಕ್ಷಣ ನಾನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ಹತ್ಕೊಂಡು 150 ರುಪೀಸ್ ಏನೋ ತಗೊಂಡ್ರು. ತುಂಬಾ ದೂರನೇ ಇತ್ತು ಆಕ್ಚುಲಿ. ಒಂದು 10-15 ಕಿಲೋಮೀಟರ್ ಇದೆ ಆಟೋದಲ್ಲಿ ಹೋಗ್ಬೇಕಾದ್ರೆ. ಪ್ರತಿಯೊಂದು ದೇವಸ್ಥಾನ ನಿಮಗೆ ತೋರಿಸ್ಕೊಂಡು ಹೋಗ್ತಾರೆ. ಅಂದ್ರೆ ರಾಯರು ಪೂರ್ತಿ ಧ್ಯಾನ ಮಾಡಿರೋದಾಗಿರ್ಬೋದು ಅಥವಾ ಕೆಲವೊಂದು ಅವರ ಗುರುತುಗಳು ಇರ್ಬೋದು, ಒಂದು ಮಠ ಆಗಿರ್ಬೋದು, ಹೀಗೆ ಹಲವಾರು ಪ್ಲೇಸಸ್ನ ತೋರಿಸ್ಕೊಂಡು ಹೋಗ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಜರ್ನಿ ಅಂತೂ. ಅಲ್ಲೆಲ್ಲ ಫುಲ್ ಆ ಸೈಡೆಲ್ಲ ಬರೀ ಕಪ್ಪು ಮಣ್ಣೇ ಇದೆ. ರಾಯಚೂರು ಸೈಡ್ ಅನ್ಕೊತೀನಿ, ರಾಯಚೂರು ಬಾರ್ಡ್ರಲ್ಲಿ ಫುಲ್ ಕಪ್ಪು ಮಣ್ಣು ಇದೆ. ತುಂಬ ಚೆನ್ನಾಗಿದೆ. ನಮ್ಮ KSRTC ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಸೊ ಇದು ಆಂಧ್ರ ಬಾರ್ಡರು, ಕರ್ನಾಟಕ ಆಂಧ್ರ ಬಾರ್ಡರ್ ಇರೋದ್ರಿಂದ ಇಂಟರ್ಸ್ಟೇಟ್ಸ್ ಬಸ್ಸಸ್ ನೋಡ್ತಾ ಇದ್ದೆ. ಸೊ ನಮ್ಮ ಬಸ್ ರಾಯಚೂರು ಅಂತ ನೋಡಿದ ತಕ್ಷಣ, ನಮ್ಮ ಕರ್ನಾಟಕ ಕಲ್ಯಾಣ ಸಾರಿಗೆ ಬಸ್ ನೋಡಿದ ತಕ್ಷಣ ತುಂಬ ಖುಷಿ ಆಯ್ತು. ಆಮೇಲೆ ಇದೊಂದು ಯಾವುದೋ ದೇವಸ್ಥಾನ ಕರ್ಕೊಂಡು ಹೋದ್ರು. ಇಲ್ಲಿ ಒಳಗಡೆ ರಾಯರು ಮತ್ತೆ ಅವ್ರ ಶಿಷ್ಯಂದ್ರು ಮಠ. ಅಲ್ಲಿಂದ ಡೈರೆಕ್ಟ್ ನಾವು ಇಲ್ಲೊಂದು ಶಿವಲಿಂಗ ಇದೆ. ಇಲ್ಲಿ ಡೈರೆಕ್ಟ್ ಒಂದು ದೇವಸ್ಥಾನಕ್ಕೆ ಹೋದ್ರೆ ಶಿವಲಿಂಗ ತುಂಬಾ ಚೆನ್ನಾಗಿದೆ. ಒಂದು ಇದ್ರಲ್ಲಿ ಅವ್ರ ರಾಯರು ಬಂದು ಇಲ್ಲಿ ಮರದಡಿ ಕುತ್ಕೊಂಡು ಧ್ಯಾನ ಮಾಡಿದ್ರಂತೆ. ಸೊ ಇಲ್ಲಿ ತುಂಬಾ ಹೋಮ ಹವನ ಆಗುತ್ತಂತೆ ಪ್ರತಿದಿನ, ಪ್ರತಿ ಗುರುವಾರ, ಪ್ರತಿ ತಿಂಗಳಿಗೆ. ಸೊ ಇದೆಲ್ಲ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ ತಕ್ಷಣ ನಾನು ನೆಕ್ಸ್ಟ್ ಹೋಗಿದ್ದೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಮತ್ತೆ ಸಂಜೆ ನಾನು ಮತ್ತೆ ಮಂತ್ರಾಲಯಕ್ಕೆ ಬಂದು ಮತ್ತೆ ದರ್ಶನ ಮಾಡಿ ಮತ್ತೆ ನನ್ನ ಪಯಣನ ಹೈದರಾಬಾದ್ ಕಡೆಗೆ ಸ್ಟಾರ್ಟ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.